ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನವೀನ್ ಅವ್ರ ಕಡೆಯಿಂದ ಒಬ್ಬರು ಅಂದರೆ ರಿಸಲ್ಟ್ ಪಡ್ಕೊಂಡವ್ರು, ಒಳ್ಳೇದಾಗೈತೆ, ಅವ್ರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಮಾತಾಡಿಸ್ತೀನಿ. ಆಮೇಲೆ ಏನು ತೊಂದರೆ ಇತ್ತು, ಯಾವ ಥರ ಸರಿ ಮಾಡಿದ್ರು ಅದನ್ನು ನವೀನ್ ಅವ್ರು ಮಾತಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಏನು ತೊಂದರೆ ಇತ್ತು, ಏನು ಅಂದರೆ ಆ ಸಮಸ್ಯೆಗಳು ನಿಮಗೆ ಯಾವ ಥರ ಕಾಡ್ತಾ ಇದ್ದಿದ್ದಕ್ಕೂ ನೀವು ನವೀನ್ ಅವ್ರನ್ನ ಸಂಪರ್ಕ ಮಾಡಿದ್ರಿ, ತಿಳಿಸಿ ಸರ್. ಅದೇ ನಿಮ್ದೇ ವಿಡಿಯೋ ನೋಡ್ತಾ ಇದ್ವಿ. ಅವತ್ತು ಹೈದರಾಬಾದ್ ಅಲ್ಲಿ ಇದ್ದೆ. ಅದು ಸ್ವಲ್ಪ ನನಗೆ ಆಲ್ಮೋಸ್ಟ್ ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗಿಂದಾನೆ ಈ ಪ್ರಾಬ್ಲಮ್ ಇತ್ತು, ವೇರಿಯಸ್ ಕಲರ್ ಅಂತ. ಓಕೆ. ಅಂದರೆ ನಿದ್ರೆಯಲ್ಲಿ ಸ್ಖಲನ ಆ ತರನು ಆಗೋದು, ಬೇರೆ ತರನು ಆಗೋದು. ಅವಾಗೆಲ್ಲ ನಿದ್ರಲ್ಲಿ ಇದ್ದಾಗ ಆಗೋದು, ಇವಾಗೆಲ್ಲ ಬೇರೆ ತರ ಆಗ್ತಾ ಇತ್ತು. ಹೇಳ್ಬೋದಾ ಯಾವ ಥರ? ಇಲ್ಲ, ಅದು ಅಂದರೆ ನಿಮಗೆ ಸ್ವಪ್ನ ಅಂದರೆ ಇವಾಗ ಕನಸಲ್ಲಿ ಏನೋ ಒಂದು ತೊಂದರೆ ಇದಾಗಿ ಕನಸಲ್ಲಿ ಸ್ಖಲನ ಆದಾಗ ಅದು ಬೇರೆ, ಬಟ್ ನಿಮ್ಗೆ ಎಚ್ಚರಿಕೆ ಇದ್ದಾಗೂ ಈ ಥರ ತೊಂದರೆ ಆಗೋದಾ? ಏನೋ ಒಂದು ಎಚ್ಚರಿಕೆ ನೈಟ್ ಹೊತ್ತು ಅದೇ ತುಂಬಾ ಪವರ್ ನೋಡ್ಬೇಕು, ಆ ತರ ಇದಾಗೋದು. ಕೈಯಲ್ಲಿ ಆ ತರ ಆಗ್ತಾ ಇತ್ತು. ತುಂಬಾ ನಿಲ್ಲಿಸ್ಬೇಕು ಅಂದ್ರೆ ತುಂಬಾ ಕಡೆ ಹೋಗ್ಬಂದ್ವಿ ನಾವು. ಎಷ್ಟು ವರ್ಷದಿಂದ ಇದು ತೊಂದರೆ? ಸರ್ ನಾನು SLC ಇದ್ದಾಗಲಿಂದ ಪ್ರಾಬ್ಲಮ್. SSLC. ಈಗ ಎಷ್ಟು ನಿಮ್ಗೆ ಏಜು? ಇವಾಗ 34. ಓಕೆ. ಹೆಚ್ಚು ಕಮ್ಮಿ ಇದು ಏನೊಂದು 20 ವರ್ಷದಿಂದನಾ? ಹೌದು ಹೌದು. ಸೊ ಎಲ್ಲ ಕಡೆ ಹೋಗಿ ಇದ್ರ ಬಗ್ಗೆ ಏನಾದ್ರು ಆಸ್ಪತ್ರೆಯಲ್ಲಿ ಇಲ್ಲ ನಿಮ್ಗೆ ಗೊತ್ತಿರೋ ಎಲ್ಲಾ ಕಡೆ ಹಾಸ್ಪಿಟಲ್ ಹೋಗಿದ್ವಿ, ಕೇರಳದ ಕಡೆನೂ ಅಲ್ಲೂ ಹೋಗಿದ್ವಿ. ನಿಮ್ಮ ಮೀಡಿಯಾದಲ್ಲೇ ನೋಡಿದ್ಮೇಲೆ ಇವ್ರ ಹತ್ರ ನಾವು ಬಂದಿದ್ದು, ಇವ್ರ ಕಾಂಟ್ಯಾಕ್ಟ್ ಮಾಡಿದ್ದು. ಓಕೆ. ಸೊ ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಆಯ್ತು, ಕಂಪ್ಲೀಟ್ ಕ್ಲಿಯರ್ ಆಯ್ತು. ಮೈಂಡಲ್ಲಿ ಆ ಥರ ಕೆಟ್ಟ ವಿಡಿಯೋಗಳು ನೋಡ್ಬೇಕು ನಾನು ಅನ್ನೋ ಒಂದು ಬೈಕ್ ಇಲ್ಲ, ಆತರ ಏನು ಇಲ್ಲ. ಆತರ ನೋಡ್ಬೇಕು ಏನು ಅನ್ಸಲ್ಲ ಇವಾಗ. ಓಕೆ ಓಕೆ. ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ. ನಿಮ್ಗೆ ಸೊ ಮನೆಯಲ್ಲಿ ನೀವು ಒಬ್ಬಂಟಿ ಇದ್ದಾಗ ಈ ತರದ್ದು ನೋಡೋಕೆ ನಿಮ್ಗೆ ಚಟ ತರ ಆಗೋಗಿತ್ತು? ಹೌದು. ಅಂದ್ರೆ ನಾನು ತುಂಬಾ ಬೇಡ ಅಂತ ಎಷ್ಟು ಇದ್ ಮಾಡ್ತೀನೋ ಅದು ಮತ್ತೆ ಜಾಸ್ತಿ ಬೇಡ ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗೋದ್ರೆ ತುಂಬಾ ಜಾಸ್ತಿ ಆಗ್ತಿತ್ತು. ಎಲ್ಲಾ ತರನು ಮೆಡಿಕಲಿ ಎಲ್ಲಾ ತರನು ಟ್ರೈ ಮಾಡಿ ಎಲ್ಲಾ ಇಷ್ಟು ವರ್ಷ ತುಂಬಾ ಟ್ರೈ ಮಾಡಿದ್ವಿ ಬಿಡಕ್ಕೆ. ಬೇರೆ ಕಡೆ ಎಲ್ಲ ಓದಕ್ಕೆ ಹೇಳೋದಲ್ಲ ಬಂದಿದ್ವಿ. ಅವಾಗ ಒಂದ್ 6 to 7 months ನಿಂತಿತ್ತು, ಮತ್ತೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ದಿನ ನಿಲ್ಲೋದು, ಮತ್ತೆ ಸ್ಟಾರ್ಟ್ ಆಗೋದು, ಇದೇ ತರ ಆಗ್ತಾ ಇತ್ತು. ಸೊ ಇದು ರಾತ್ರಿ ಮಾತ್ರ? ರಾತ್ರಿ ಆಗಲು ಅಂತ ಏನಿಲ್ಲ, ಅದು ಬೆಳಿಗ್ಗೆ ಹೊತ್ತು ಆಗೋದು. ಒಟ್ನಲ್ಲಿ ಫ್ರೀ ಇದ್ದಾಗ, ಖಾಲಿ ನೀವಿದ್ದಾಗ ಇದು ತೊಂದ್ರೆ. ಹೌದು. ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ಹೌದು, ಕೆಲಸ ಮಾಡ್ತಾ ಇದ್ದಾರೆ. ಇದು ಹೆಂಗೆ ಕೆಲಸದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇತ್ತಾ, ಇಲ್ಲ ಅದು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಗೆ ಸಮಸ್ಯೆಗಳಾಗ್ತಾ ಇತ್ತಾ? ಕೆಲಸದ ವಿಚಾರದಲ್ಲೂ ಸ್ವಲ್ಪ ಮುಂಚೆ ಕೆಲಸಕ್ಕೆ ಸೇರ್ಕೊಂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದ. ರೀಸೆಂಟ್ 4 to 5 years ಇಂದ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಆಲ್ಮೋಸ್ಟ್ 10-15 days ಇಂದ ಕೆಲಸ ಸ್ವಲ್ಪ ಚುರುಕಾಗಿ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಸೊ ಮ್ಯಾರೇಜ್ ಆಗಿದೆಯಾ? ಇಲ್ಲ ಇಲ್ಲ. ಓಕೆ. ಈಗ ನೋಡಬೇಕು. ಹೌದು. ಸೊ ಇದು ಸುಮಾರು ಒಂದು 20 ವರ್ಷದ ಸಮಸ್ಯೆ ನಿಮಗೆ, ಈಗ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗೈತೆ? ಹೌದು ಸರ್. ಇದು ಏನು ಅಂತ ಹೇಳಿದ್ರ ನವೀನ್ ಅವರು? ಏನಕ್ಕೆ ಇದಂಗ ಯಾವ ತರ ಈ ಸಮಸ್ಯೆ ಅಂತ ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಅವರೇ ಹೇಳ್ತಾರೆ, ಅವರೇ ಕ್ಲಿಯರ್ ಆಗಿ ಹೇಳ್ತಾರೆ. ಅಷ್ಟದ್ರ ಬಗ್ಗೆ ಎಲ್ಲ ನಮ್ಗೆ ಐಡಿಯಾ ಇಲ್ಲ. ಓಕೆ. ಒಟ್ನಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಇದರಿಂದ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀರಾ? ಖಂಡಿತ ಸರ್. ಅಂದ್ರೆ ತುಂಬಾ ಮೈಂಡ್ ಡೈವರ್ಟ್ ಆಗ್ತಾ ಇತ್ತು, ಫೋಕಸ್ ಮಾಡೋದು ತುಂಬಾ ಅಂದ್ರೆ ಡಿಸ್ಟ್ರಾಕ್ಷನ್ಸ್ ತರ ಜಾಸ್ತಿ ಆಗ್ತಾ ಇತ್ತು. ಇವಾಗ ಆ ತರ ಎಲ್ಲ ಏನು ಇಲ್ಲ, ಮೈಂಡ್ ಡಿಸ್ಟರ್ಬ್ ಆಗ್ತಿಲ್ಲ. ಅಂದ್ರೆ ಏಕಾಗ್ರತೆ ಇಲ್ಲ ಯಾವ್ದು ಕೆಲಸದ ಮೇಲೆ? ಮುಂಚೆ ಇರ್ಲಿಲ್ಲ, ಇವಾಗ 15 days ಇಂದ ಸ್ವಲ್ಪ ಫೋಕಸ್ ಕೆಲಸದ ಕಡೆ ತುಂಬಾ ಫೋಕಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿದೆ. ಓಕೆ, ಒಳ್ಳೇದಾಗ್ಲಿ. ಒಂದಷ್ಟು ಒಳ್ಳೆ ಪಾಯಿಂಟ್ಸ್, ರಿಸಲ್ಟ್ ನಿಮಗೆ ಚೇಂಜಸ್ ಕಾಣಿಸಿದೆ. ಸೊ ಇದೇನಿತ್ತು, ಏನು ತೊಂದರೆ ನವೀನ್ ಅವ್ರು ತಿಳಿಸ್ತಾರೆ. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀ ಗುರುಭ್ಯೋ ನಮಃ. ಸರ್, ಇದು ಅದೇ ನಾವು ಮೋಹಿನಿ ಅಂತ ಹೇಳ್ತಾ ಇರ್ತೀವಲ್ಲ, ಅದೇ ನೈಟ್ ಫಾಲೋ ಇದರಲ್ಲಿ ಇವ್ರ ಮನೆ ದೇವರು ಇದೆ ಇವ್ರ ಹತ್ರ. ಇವ್ರ ಮನೆ ದೇವರು ಎನರ್ಜಿ ಇರೋದ್ರಿಂದ ಚಿಕ್ಕದ್ರಿಂದಾನೇ ಇವ್ರಿಗೆ ವೀರ್ಯಸ್ಖಲನ ಆಗ್ತಾ ಇರೋದು. ನೋಡಿ, ಅದು ಮನೆ ದೇವ್ರು ಯಾವ ತರ ಇವಾಗ ಅವ್ರ ಜೊತೆ ಇದೆ ಅಂದ್ರೆ ಹೆಂಡತಿ ರೂಪದಲ್ಲಿ ಇರೋದು.
ಹೆಣ್ಣು ದೇವ್ರ ಅದು? ಹೆಣ್ಣುದೇವ್ರು. ಓಕೆ. ಆ ಎನರ್ಜಿ ಇದ್ದಾಗ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿ ಇರ್ತಾರಲ್ವಾ, ವೀರ್ಯ ನಾಶ ಮಾಡಬಾರ್ದು, ಬ್ರಹ್ಮಚರ್ಯ ಫಾಲೋ ಮಾಡ್ಬೇಕು ಅಂತ. ಅದೇ ತರ ಗೊತ್ತೋ ಗೊತ್ತಿಲ್ಲದಲ್ಲೇ ಮಾಡ್ಕೊಂಡು ಏನಂದ್ರೆ ಅವ್ರು ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ, ಮೈಂಡ್ ಬ್ಲ್ಯಾಕ್ ಆಗುತ್ತೆ, ಮತ್ತೆ ಹಿಂದ್ಗಡೆಯಿಂದ ಬಂದು ಸಾವ್ರೋದು, ಮಗು ತರ ಟ್ರೀಟ್ ಮಾಡೋದು, ಮತ್ತೆ ಹೆಗ್ಲ ಮೇಲೆ ಕೈ ಹಾಕೋಣದು. ಎಲ್ಲಿ ಇವರು ಏನಾರ ಒಂದು ಮದುವೆಗೆ ಅಂತ ಅವ್ರ ಮನೇಲಿ ಹುಡುಕ್ತಿದ್ರೆ ಅದು ಸ್ಟಾಪ್ ಮಾಡೋದು, ಜಗಳ ಮಾಡಿ. ಅಂದ್ರೆ ಇವ್ರಿಗೆ ಜಗಳ ಹಚ್ಬಿಡೋದು ಅವ್ರವ್ರಿಗೇನೆ, ಏನೋ ಸಣ್ಣ ವಿಷಯಕ್ಕೋಸ್ಕರನ ಮದುವೆ ಸಂಬಂಧದ ಕಟ್ ಮಾಡೋಂಥದ್ದು. ಈ ಎನರ್ಜಿಗಳು ಇರೋದ್ರಿಂದ ಈ ತರ ಆಗಿ ಇವರು ನಮ್ಮ ವಿಡಿಯೋ ನೋಡ್ಕೊಂಡು ಬಂದಿದ್ದಾರೆ. ಒಂದು 28 ಡೇಸ್ದಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ಈ ಮೋಹಿನಿ ಇವಾಗ ಹೆಂಗೆ ಇವಾಗ ದೈವತ ಶಕ್ತಿ ಇರೋದ್ರಿಂದ ನಾವು ನಮ್ಮ ಆಚೆ ಹಾಕ್ದಾಗ ಅದು ಬಲಿ ಕೊಟ್ಟಂಗೆ. ವೀರ್ಯ ಅನ್ನೋದ್ರಲ್ಲಿ ಎಷ್ಟು ಜೀವಗಳು ಇರ್ತಾವಲ್ಲ ಅದನ್ನ ಅವಕ್ಕೆ ಬಲಿ ಕೊಟ್ಟಂಗೆ, ಅವು ನಮ್ಗೆ ಸಿದ್ಧಿ ಆಗ್ಬಿಟ್ಟಿರ್ತಾವ ಈ ತರ. ಅದಕ್ಕೆ ನಾವು ಏನೇ ಸಾಧನೆ ಮಾಡ್ಬೇಕಾರಾಗ್ಲಿ, ನಾವು ಇರ್ಬೇಕಾರಾಗ್ಲಿ, ನಾವು ಮದುವೆ ಆಗೋ ಗಂಟನು ಬ್ರಹ್ಮಚರ್ಯ ಫಾಲೋ ಮಾಡೋದು ಇಂಪಾರ್ಟೆಂಟ್. ಇದರಿಂದ ಅವ್ರಿಗೆ ಬೆನ್ನಲ್ಲಿ ಕಚ್ಕೊಂಡಿತ್ತು, ಅಂದ್ರೆ ಮೂಲಾಧಾರದಲ್ಲಿ ನರದಲ್ಲಿ ಕುತ್ಕೊಂಡಿದ್ದು. ಏನು ಇವಾಗ ನೋಡಿ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದಿದ್ದಾರೆ, ಕೇರಳ ಹೋಗಿದ್ದಾರೆ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸುತ್ತಾಡ್ಕೊಂಡು ತುಂಬಾ ದುಡ್ಡು ಖರ್ಚು ಮಾಡಿ ಬಂದಿದ್ರೆ ಯಾಕೆ ಕ್ಲಿಯರ್ ಆಗಿಲ್ಲ ಇವ್ರಿಗೆ? ಮೂಲ ಕಂಡುಹಿಡಿಬೇಕು ಅವ್ರದ್ದು, ಎಲ್ಲಿಂದ ಬಂತು, ಹೆಂಗ್ ಬಂತು, ಯಾಕೆ ಇದು ಮಾಮೂಲಿ ನಾರ್ಮಲ್ ಮೋಹಿನಿಗಳಾದ್ರೆ ಎಲ್ಲಿ ದೇವಸ್ಥಾನ ಹೋದ್ರೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಹೋದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಹೇಗ್ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋದು ಪಾಯಿಂಟ್ ನೀಟಾಗಿ ಚೆಕ್ ಮಾಡಿ ನೋಡಿದಾಗ ಇವ್ರ ಮನೆ ದೇವ್ರ ಕಡೆಯಿಂದ ಆಶೀರ್ವಾದ ಹುಡ್ಗೊಂಡ್ ಚೆನ್ನಾಗಿದೆ. ಅಂದ್ರೆ ಇವ್ರ ಮನೆಯಲ್ಲಿ ಆವಾಗಿನ ಕಾಲದಲ್ಲಿ ಇವ್ರು ಯಾರನ್ನು ಆ ದೇವಿನ ಆರಾಧನೆ ಮಾಡೋದು ಬಿಟ್ಟಿದ್ದಾರೆ. ಇವರು ಮನೇಲಿ ಕುಟುಂಬದಲ್ಲಿ ಒಂದು ಹೆಣ್ಮಗಿ ಮೇಲೆ ಅದು ಆ ದೇಹ ಬೇಕಿತ್ತು, ಆ ಶಕ್ತಿಗೆ. ಆ ಶಕ್ತಿಗೆ ಆ ಬೇಕಿಲ್ದಾಗ ಅವ್ರ ಮನೇಲಿ ಯಾರು ಹೆಣ್ಮಕ್ಳು ಕರೆಕ್ಟಾಗಿಲ್ಲ, ಅವ್ರಿಗೆ ಆ ಬಾಡಿ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದ್ರಲ್ಲಿ ಅದು ಬಂದು ಈ ಹುಡುಗನ ಹತ್ರ ಸೇರ್ಕೊಂಡಿರೋದು. ಮನೆ ದೇವರೇ ಈ ತರ ತೊಂದರೆ ಕೊಟ್ಟು. ಹೌದು, ಮನೆ ದೇವರು ಅಂದ್ರೆ ಯೋಗಿನಿ ದೇವರು ಬರ್ತಾರೆ, ಅದನ್ನ ನಾವು ಯಾವ ತರ ಉಪಯೋಗಿಸ್ತೀವಿ ಆ ತರ. ಇವಾಗ ನಾವು ಮೋಹಿನಿ ವೀರ್ಯ ಎಲ್ಲ ಕೊಟ್ರೆ ಮೋಹಿನಿ ಆಗ್ತಾರೆ ಅವರು. ನಾವು ಬ್ಲಡ್ ಏನಾರು ಕೊಟ್ರೆ ಉಗ್ರ ರೂಪ ಅಂದ್ರೆ ಕಾಳಿ ರೂಪ ತಗೊಂತಾರೆ. ಇಲ್ಲ ನಾವು ಲಕ್ಷ್ಮೀ ರೂಪ ತಗೊಬೇಕಾದ್ರೆ ಅದು ಬೇರೆ ತರ. ಸಾತ್ವಿಕ ಪೂಜೆ, ತಾಮಸಿಕ ಪೂಜೆಯಲ್ಲಿ ಇವೆಲ್ಲ ಬರ್ತವೆ. ಇದು ಗೊತ್ತೋ ಗೊತ್ತಿಲ್ಲದೆ ಅವರು ಪೂಜೆ ಮಾಡೋದ್ ಬಿಟ್ಟು ಆ ದೇವಿನ ಇವಾಗ ಚಿಕ್ಕದಾಗೇನೋ ಒಂದು ಗುಡಿ ಕಟ್ಟಿಸ್ತಿದಾರಂತೆ, ಅದು ಪೂಜೆ ಮಾಡ್ಕೊಂಡು ಅವ್ರ ಹೊಲದಲ್ಲೆಲ್ಲ ಆ ಬೇವಿನ ಮರದಲ್ಲೆಲ್ಲ ಇದಾರೆ ಅವ್ರ ಶಕ್ತಿ. ಸರ್ಪರೂಪದಲ್ಲಿ ಇರೋದ್ರಿಂದ ಕುಂಡಲಿನಿ ಮೂಲಾಧಾರಕ್ಕೂ ಇದಕ್ಕೂ ಸಂಬಂಧ ಇದೆ ವೀರ್ಯ. ಅದರಿಂದ ಅವರು ನಾಡಿಗೆ ಸುತ್ಕೊಂಡಿತ್ತದು ಸರ್ಪ. ಆ ಅಮ್ಮಂಗೆ ಹೇಳಿ ಅದ ಯಾರೇ ಇವಾಗ ನಮ್ಮ ಮೋಹಿನಿಗಳನ್ನ ಕಲ್ಸಿ ಅವ್ರು ತೆಗಿಯಕ್ಕೆ ಕಳ್ಸಿದ್ರು ಅವು ಬರಲ್ಲ. ಯಾಕೆಂದ್ರೆ ಅದಕ್ಕೆ ಅಲ್ಲೇ ಶಕ್ತಿ ಇರುತ್ತೆ, ಆದಿಶಕ್ತಿ ಕಡೆಯಿಂದ ಶಕ್ತಿ ಪವರ್ಫುಲ್ ಆಗಿರೋದ್ರಿಂದ ನಾವು ಇದಕ್ಕೆಲ್ಲ ದೊಡ್ಡ ನಮ್ಮ ಅಘೋರ ಕಾಳಿ ಕಳಿಸ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಟ್ಟಿದ್ದು. ಇವಾಗ ಒಂದೇ ಸರಿ ಪೂಜೆನಲ್ಲಿ ಕ್ಲಿಯರ್ ಆಯ್ತಾ? ಇದು 3 ಸತಿ ಪೂಜೆ ಮಾಡ್ಬೇಕು, ಒಂದ್ ಸತಿಗೆಲ್ಲ ಹೋಗಲ್ಲ. ಯಾವ ತರ ಪೂಜೆ ಮಾಡಿದ್ರಿ? ಇದರಲ್ಲಿ ಬಂಧನ ಮಾಡ್ಬೇಕು, ಮೊದ್ಲು ಶಕ್ತಿ ಬಂಧನ ಮಾಡ್ಬೇಕು ಅವ್ರ ಬಾಡಿಗೆ. ಶಕ್ತಿ ಬಂಧನ ಮಾಡಿ ಆಮೇಲೆ ಮಶಾಣದಲ್ಲಿ ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ಆಮೇಲೆ ಲಾಸ್ಟ್ ಪೂಜೆ ಮಶಾಣದಲ್ಲಿ. ನಾರ್ಮಲ್ ಪೂಜೆಯಿಂದ ಎಲ್ಲ ನಮ್ಮ ನರಸಿಂಹಸ್ವಾಮಿ, ಆಂಜನೇಯ ಸ್ವಾಮಿ ಕಡೆಯಿಂದ ಮಂತ್ರದಿಂದ ತೆಗಿಯಕ್ಕೆ ಫಸ್ಟ್ ಟ್ರೈ ಮಾಡ್ತೀವಿ. ಅದಕ್ಕೂ ಮೀರಿ ಆಗ್ಲಿಲ್ಲ ಅಂದ್ರೆ ಅಘೋರ ಕಾಳಿನ ಕರ್ಸ್ಬಿಟ್ಟು ಶಕ್ತಿನೆಲ್ಲ ಹೀರಾಕಿ ಅದ್ ಲಾಕ್ ಮಾಡಿ ಅವ್ರು ಎಲ್ಲಿರ್ತಾರೆ ಅದೇ ಜಾಗಕ್ಕೆ ಕಳ್ಸ್ಕೊಡ್ಬೇಕು ಅವ್ರನ್ನ, ಆ ಶಕ್ತಿನ. ಅಂದ್ರೆ ಇವ್ರ ದೇಹದಲ್ಲಿ ಮೂಲಾಧಾರದಲ್ಲಿ ಸ್ಟಕ್ ಆಗಿರುತ್ತೆ. ಯಾವಾಗ್ಲೂ ಇದಕ್ಕೆ ಹೋಗ್ತಾ ಇರ್ತಾರೆ, ವೀರ್ಯ ಇದು ಪಾಸ್ ಮಾಡಕ್ ಹೋಗ್ತಾ ಇರ್ತಾರೆ. ಅದರಿಂದ ನಾರದಲ್ಲಿ ಅದು ಕನೆಕ್ಟ್ ಆಗಿರುತ್ತೆ. ಇದು ಏನಾದ್ರು ಇವಾಗ ತೆಗ್ದಿಲ್ಲ ಹಿಂಗೆ ಇದ್ದಿದ್ರೆ ಇವ್ರಿಗೆ ಜೀವನ ಹೆಂಗಿರೋದು? ಇವಾಗ ಏನಾದ್ರು ತಗ್ಗಿಲ್ಲ, ಇವ್ರಿಗೇನು ಗೊತ್ತಿಲ್ಲ ಅಂದ್ರೆ ಹಿಂಸೆ ಆಗುತ್ತೆ ಜಾಸ್ತಿ. ಅಂದ್ರೆ ಇವಾಗ ಒಂದ್ ನಿಮಿಷನೂ ಅವ್ರು ಫ್ರೀ ಇರಲ್ಲ, ಯಾವಾಗ್ಲೂ ಬೇರೆ ತರ ಥಾಟ್ಸು, ಎಲ್ಲ ಕೆಟ್ಟ ಯೋಚನೆ. ಯಾರು ನೋಡ್ತೀರಿ ಅವ್ರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಬರೋದು ಮನ್ಸಲ್ಲಿ. ಮನೇಲೂ ಅಷ್ಟೇನೆ. ಆಮೇಲೆ ಇವ್ರಿಗೆ ಯಾರು ಇವ್ರ ಜೊತೆ ಲೇಡೀಸ್ ಇರ್ತಾರೆ ಅವ್ರು ಯಾರು ಜಾಸ್ತಿ ಶಾಶ್ವತವಾಗಿ ಯಾರು ಇರಲ್ಲ. ಇವ್ರ ತಾಯಿನೂ ಕೂಡ ಇವ್ರ ತಾಯಿ ಕೂಡ ಜಗಳ ಮಾಡಿಸ್ತಾರೆ, ಅದು ಶಕ್ತಿ. ಅಂದ್ರೆ ಇವರು ಸುತ್ತಮುತ್ತ ಲೇಡೀಸ್ ಯಾರು ಇಲ್ಲ, ಅವರೇ. ಅದಕ್ಕೆ ಮದುವೆ ಆದ್ಮೇಲೆ ಈ ಸಾಧನೆಗಳು ಮಾಡೋದ್ರೆ ತುಂಬಾ ಅನುಕೂಲ. ಈಗ ಗೊತ್ತೋ ಗೊತ್ತಿಲ್ಲದೆ ಬಿಟ್ಟಿದ್ರೆ ಇವ್ರಿಗೆ ತೆಗ್ದಿಲ್ಲ ಅಂದ್ರೆ ಮದುವೆನೂ ಕಷ್ಟ. ಇವಾಗ ಮದುವೆ ಆಗಿಲ್ಲ ಇವಾಗ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಮದುವೆ ಆಗಕ್ಕೆ. ಬಿಡ್ತಿರ್ಲಿಲ್ಲ. ತುಂಬಾ ಜನ ಹುಡುಗಿರು ನೋಡಿದ್ದಾರೆ, ತುಂಬಾ ಜನ ಹುಡುಗಿರು ನೋಡಿ ಎಲ್ಲ ಕಟ್ಟಾಗಿದೆ. ಇದೇ ಯಾವ್ದೋ ಒಂದು ರೂಪದಲ್ಲಿ ಅಲ್ಲಿ ಡಿಸ್ಟರ್ಬ್ ಮಾಡುತ್ತೆ. ಅದೇ ಎಂತಿ ರೂಪದಲ್ಲೇನೆ ಆ ಶಕ್ತಿ ಕ್ರಿಯೇಟ್ ಆಗಿರ್ತದೆ.
ಕ್ರಿಯೇಟ್ ಆದಾಗ ಅವ್ರು ನಮ್ಮ ಹತ್ರ ಬಂದಾಗ ನಾನು ತೆಗೆದ್ಬಿಟ್ಟು ಅವ್ರಿಗೆ ಸೇಫ್ಟಿನೂ ಮಾಡ್ಬೇಕು. ಇವಾಗ ತೆಗಿಯೋದು ಒಂದೇ ಇದಲ್ಲ, ಅವ್ರ ಬಾಡಿಗೆ ಸೇಫ್ಟಿ ಯಾವುದೇ ಥರ ಬರಬಾರ್ದು, ಯಾವುದೇ ನೆಗೆಟಿವ್ ಅಲ್ಲಿ ಪಾಸಿಟಿವ್ ನೋಡಿ. ಇದರಲ್ಲಿ ವೀರ್ಯದಲ್ಲಿ ಮೋಹಿನಿ ಇದರಲ್ಲಿ 2 ಥರ ಇರುತ್ತೆ. ಒಂದು ಶಕ್ತಿ ಕಡೆಯಿಂದನೂ ಇರ್ತವೆ, ಒಂದು ಪ್ರೇತಾತ್ಮ ಕಡೆಯಿಂದನೂ ಇರ್ತವೆ. ಇದೆಲ್ಲ ಕ್ಲಿಯರ್ ಮಾಡ್ಕೊಟ್ಟಿನಿ, ಈ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವತ್ತಿವರೆದು ಅಂದ್ರೆ ನಿಮ್ಮ ಪೂಜೆ ಮುಖಾಂತರ ಕ್ಲಿಯರ್, ಪೂಜೆ ಮುಖಾಂತರ ಅಘೋರ ಕಾಳಿ ಪೂಜೆ ಮುಖಾಂತರ ತೆಗ್ದಿರೋದು. ಇದು ಎಲ್ಲ ಕಡೆ ಹೋಗಿರೋದ್ರಿಂದ ನೋಡಿ ಸಮಯ ತಗೊಂಡ್ರಿ? ಒಂದು 48 ಡೇಸ್. 48 ಡೇಸ್ ಅಂದ್ರೆ ನಾವು ಕೈಗೆ ತಿನ್ನಂಗೆ ಅವ್ರಿಗೆ ರಿಸಲ್ಟ್ ಬರುತ್ತೆ. 21 ಡೇಸ್ ಅಲ್ಲಿ ಕೈಗೆ ತಿನ್ನಂಗೆ ರಿಸಲ್ಟ್ ಬರುತ್ತೆ. ಅದ್ರ ಜೊತೆಗೆ ಇವಾಗ ಇವ್ರೆಲ್ಲೆಲ್ಲಿ ಓಡಾಡ್ತಾರೆ ಅವ್ರದ್ದೆಲ್ಲ ಇವ್ರದೇ ಆವಾಸ ಸೃಷ್ಟಿಯಾಗಿರ್ತದೆ. ಎಲ್ಲ ನೆಗೆಟಿವ್ಗಳು ಅಟ್ರಾಕ್ಷನ್ ಮಾಡಿರ್ತವೆ ಅವ್ರಿಗೆ, ಅಂಟ್ಕೊಳುತ್ತೆ ಒಂದಕ್ಕೊಂದು. ಹಂಗಾಗಿ ಎಲ್ಲೂ ಕೆಲಸದಲ್ಲೂ ಅಷ್ಟೇ ನೆಮ್ಮದಿ ಇರಲ್ಲ ಇವ್ರಿಗೆಲ್ಲ, ಜಗಳ ಏನೇನೋ ಕಿರಿಕಿರುಳು ಬರ್ತಾ ಇರ್ತದೆ. ಸೊ 20 ವರ್ಷದ ಸಮಸ್ಯೆ ಅಂತ ಹೇಳಿದ್ರು. 10 ಅಂದ್ರೆ ಹುಡುಗರು ಯಾವಾಗ ದೊಡ್ಡವರಾಗ್ತಾ ಇರ್ತಾರಲ್ವಾ ಅಂತ ಟೈಮಲ್ಲಿಂದನೂ ಸ್ಟಾರ್ಟಿಂಗ್. ಇವ್ರ ಮನೇಲಿ ಯಾವ್ದಾರ ಒಂದು ಹೆಣ್ಮಗು ದೇವಿಗೆ ಮ್ಯಾಚ್ ಆಗೋವಂಥದ್ದು ಹುಟ್ಟಿದ್ರೆ ಈ ಥರ ಪ್ರಾಬ್ಲಮ್ ಈ ಹುಡುಗ ಆಗ್ತಿರ್ಲಿಲ್ಲ. ಬಟ್ ಇದು ಮನೆ ದೇವರೇನೆ ಇದು, ಯಾಕಂದ್ರೆ ಮೋಹಿನಿಗಳು ಆಲ್ಮೋಸ್ಟ್ ಬೇರೆ ತರ ಸಮಸ್ಯೆಗಳು, ಮೋಹಿನಿಗಳು ಬೇರೆ ಬಂದು ತೊಂದರೆ ಕೊಡೋವುಗಳನ್ನ ಕೇಳಿದೀವಿ. ಇಲ್ಲಿ ಮನೆ ದೇವರೇನೆ ಈ ತರ ತೊಂದರೆ. ಮನೆ ದೇವರು ಅಂದ್ರೆ ಅದು ಸರ್ಪ ರೂಪದಲ್ಲಿ ಇರೋ ಎಲ್ಲಾ ದೇವತೆಗಳು ಸರ್ಪ ರೂಪದಲ್ಲೇ ಇರೋದು. ಕುಂಡಲಿನಿ ಶಕ್ತಿ ಅಂದ್ರೆ ಸರ್ಪರೂಪನೇ ಅವ್ರು ಇರೋದು, ಎಲ್ಲ ಸರ್ಪರೂಪನೇ. ಅದು ಬಂದು ಅವ್ರಿಗೆ ಕರೆಕ್ಟಾಗಿ ಯಾರು ಹೆಣ್ಮಕ್ಳು ಸಿಕ್ಕಿಲ್ಲ ಅಂದ್ರೆ, ಇವಾಗ ನೀವು ಕೇಳಿರ್ಬೋದು ಮನೆ ದೇವರುಗಳು ವಂಶ ಪರಂಪರೆ ಆಗಿ ಹೆಣ್ಮಕ್ಳಿಗೆ ಬರ್ತಾ ಇರ್ತದೆ. ಅದು ಹೆಣ್ಮಕ್ಳಿಗೆ ಪದ್ಧತಿ ಇರುತ್ತೆ. ಅದೇ ತರನೇ ಅವರು ಆ ಬಾಡಿ ಸಿಕ್ಕಿಲ್ಲ ಅಂತ ಈ ತರ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ಇವಾಗ ಮನೆ ದೇವ್ರದ್ದು ಇರೋದ್ರಿಂದ ಅದನ್ನ ಸಾಫ್ಟ್ ಆಗಿ ನೀವು ಹ್ಯಾಂಡಲ್ ಮಾಡ್ಬೇಕು. ಹೌದು. ಮತ್ತೆ ಅದನ್ನ ಎಲ್ಲಿ ಕಳಿಸಿ ಶಕ್ತಿನ ಇವಾಗ ಕಿತ್ಕೊಳಕ್ ಆಗಲ್ಲ ಅವ್ರ ಕಡೆಯಿಂದ. ನಾವು ಇವಾಗ ಆ ಶಕ್ತಿನ ಅಲ್ಲೇ ಇರಿಸ್ಬೇಕು ನಾವು. ಅದು ಅವ್ರ ಜಾಗ, ಅದು ಅವ್ರು ಇರುವಂತ ಜಾಗ. ಅದಕ್ಕೆ ಒಂದು ಗಂಡು ಬೇಕು. ಇವಾಗ ಎಲ್ಲೇ ಒಂದು ಹೆಣ್ಶಕ್ತಿ ಇರುತ್ತವಾಗ ಒಂದು ಗಂಡು ಶಕ್ತಿ ಯಾವ್ದೇ ಆಗಿರ್ಬೋದು. ಈಗ ಒಂದು ಮಾರಮ್ಮ ಇರುತ್ತೋ ಮುನೀಶ್ವರ ಇದ್ದಿರ್ತಾರೆ. ಆ ತರ ಎಲ್ಲಾ ತರ ದೇವತೆಗಳು ಇರ್ಬೇಕಲ್ಲಿ. ಆ ತರ ಮಾಡಿರೋದ್ರಿಂದ ಇವ್ರ ತೋಟದಲ್ಲಿ ಇದು ಮಾಡ್ತೀವಿ, ಮುನೇಶ್ವರ ಸ್ವಾಮಿ ಮಾಡ್ತೀವಿ. ಅದಕ್ಕೂ ಮ್ಯಾಚ್ ಮಾಡಿ ಅಲ್ಲಿ ಸ್ವಾಮಿಗೆ ಹೇಳ್ಬಿಟ್ಟು ಅಲ್ಲೇ ಇಡ್ಸಿದೀವಿ. ಒಂದು ಚಿಕ್ಕದಾಗಿ ಮಾಡಿದ್ದಾರೆ, ಏನು ದೊಡ್ಡದಾಗಿ ಏನು ಮಾಡಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂಡು ಇದ್ದಾರೆ. ಸೊ ಅದನ್ನ ನೀವೇ ಸಜೆಷನ್ ಕೊಟ್ಟಿದ್ದ ಮುನೇಶ್ವರ ಮಾಡ್ಬೇಕು ನೀವು ಅಂತ? ಹೌದು. ಇಲ್ಲ ಅವ್ರು ಮಾಡ್ತಿದ್ರು, ಅದನ್ನ ಬಿಟ್ಟಿದ್ರು, ಮಾಡಕ್ಕೆ ಹೇಳಿದೀವಿ. ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಒಂದೊಂದು. ಇವ್ರಿಗಂತೂ ಫುಲ್ ಕ್ಲಿಯರ್. ಅಂದ್ರೆ ನಾವು ಮಾಡ್ಬೇಕಾದ್ರೆ ಯಾವುದೇ ತರ ಕೆಲಸ ಮಾಡ್ಬೇಕಾದ್ರೆ ಇಡೀ ಫ್ಯಾಮಿಲಿಗೇನೆ ನಾನು ಪ್ರೊಟೆಕ್ಷನ್ ಮಾಡ್ಕೊಡ್ತೀನಿ. ಸೊ ಅದು ಇವಾಗ ಇವ್ರ ಫ್ಯಾಮಿಲಿಗೆ ಆ ಒಂದು ದೈವದ ಕಡೆಯಿಂದ ಏನು ತೊಂದರೆ ಇಲ್ಲ. ಅಂದ್ರೆ ಅದು ನೆಗೆಟಿವ್ ಆಗಿತ್ತು, ಅದನ್ನು ಪಾಸಿಟಿವ್ ಮಾಡಿದ್ದೀನಿ. ಇನ್ನೇನಿದ್ರು ರಕ್ಷಣೆ ಮಾಡೋದು. ರಕ್ಷಣೆ ಅವರು ಏನು ಮಾಮೂಲಿ ವರ್ಷ ಏನು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ಪರಂಪರೆಯಲ್ಲಿ, ಆ ಥರ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗುತ್ತೆ. ಸೂಪರ್. ಸೊ ವೀಕ್ಷಕರೇ, ಇದೊಂದು ಅಂದರೆ ತುಂಬ ಇಂಟ್ರೆಸ್ಟ್ ಇರೋ ವಿಚಾರ. ಸಾಮಾನ್ಯವಾಗಿ ಮೋಹಿನಿಗಳ ಕಾಟಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಥರದ ವಿಚಾರಗಳನ್ನ ನಾನು ಮಾತಾಡ್ಸಿದ್ದೀನಿ. ಇದಕ್ಕೆ ಬಿಫೋರ್ ಕೂಡ ಸಾಕಷ್ಟು ವಿಡಿಯೋಗಳು ಮಾತಾಡಿದ್ದೀವಿ. ಬಟ್ ಇದು ಮನೆ ದೇವರೇನೆ ಒಂದು ಹೆಣ್ಣಿನ ರೂಪ ತಾಳಿ ಆ ಒಂದು ಹುಡುಗನಿಗೆ ಬೇರೆ ಥರದ ತೊಂದರೆ ಕ್ರಿಯೇಟ್ ಆಗಿತ್ತು. ಸೊ ಇದು ವಿಚಿತ್ರನೇ ಇತ್ತು. ಬಟ್ ಇದನ್ನು 20 ವರ್ಷದಿಂದ ಅವರು ಎಲ್ಲ ಕಡೆ ಟ್ರೈ ಮಾಡಿ ಆಗಿರಲಿಲ್ಲ. ನವೀನ್ ಅವರು ಅದನ್ನು ಪತ್ತೆ ಮಾಡಿ ಏನಿತ್ತು ತೊಂದರೆ ಮತ್ತು ಅದಕ್ಕೇನು ಬೇಕು ಅದನ್ನು ದಾರಿ ಮಾಡಿಕೊಟ್ಟು. ಬಟ್ ಈಗ ಆ ಹುಡುಗನಿಗೆ ತುಂಬ ಆರೋಗ್ಯವಾಗಿದ್ದಾರೆ. ಅವ್ರ ಜೀವನ ಇಲ್ಲಾಂದರೆ ಇನ್ನೂ ಡ್ಯಾಮೇಜ್ ಆಗೋಕ್ಕೆ ಚಾನ್ಸ್ ಇತ್ತು ಮುಂದೆ. ಬಟ್ ಈಗ ಸರಿ ಹೋಗೈತೆ, ಇನ್ನು ಅವ್ರ ಜೀವನ ಚೆನ್ನಾಗಾಗಲಿ. ಸೊ ಈ ಥರದ್ದೊಂದು ಘಟನೆಗಳು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಕುಟುಂಬಗಳಲ್ಲಿ ನಡೀತಾ ಇರ್ಬೋದು. ಮತ್ತು ಇದ್ರ ಬಗ್ಗೆ ಸರಿಯಾದ ಅರಿವಿಲ್ದಂಗೆ ಏನೋ ಇದ್ರ ಬಗ್ಗೆ ಮಾಹಿತಿ ಇಲ್ದಿರ ನಾವು ತಪ್ಪಾಗಿ ತಿಳ್ಕೊಳ್ಳೋದು ಬದಲು ಇಲ್ಲಿ ಏನೋ ಸಮಸ್ಯೆ ಆಗೈತೆ, ಹಾಗಾಗಿ ಈ ಥರ ನಮ್ಮ ಜೀವನದಲ್ಲಿ ಈ ಥರ ಎಡವಟ್ಟು ಆಗೈತೆ ಅಂತ ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾರ್ಗಗಳು ಹುಡುಕಿದ್ರೆ ದಾರಿಗಳು ಸಿಗ್ತವೆ. ಸೊ ಈ ಥರ ತೊಂದರೆ ಇರೋರಿಗೆ ಇದು ಹೆಲ್ಪ್ ಆಗಲಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.